ಕ್ಷುಲ್ಲಕ ಕಾರಣಕ್ಕೆ ಬಾರ್ನಲ್ಲಿ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಆಗಿರುವಂತಹ ಗಲಾಟೆ ಇದು. ಸಪ್ಲೈ ಮಾಡೋ ವಿಚಾರಕ್ಕೆ ಸಪ್ಲೈಯರ್ಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಮತ್ತೊಮ್ಮೆ ಸಪ್ಲೈ ಮಾಡೋ ವಿಚಾರಕ್ಕೆ ಸಪ್ಲೈಯರ್ಗಳ ಮಧ್ಯೆ ನಡೆದಿರುವಂತಹ ಮಾರಾಮಾರಿ ಇದು. ಆಂಜನಪ್ಪ ಹಾಗೂ ಕಿರಣ್ ಎಂಬುವರ ನಡುವೆ ಗಲಾಟೆ ನಡೆದಿದೆ. ಸಪ್ಲೈ ಮಾಡೋ ವಿಚಾರದಲ್ಲಿ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿತ್ತು. ಕಿರಣ್ನಿಂದ ಆಂಜನಪ್ಪ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಕೂಡ ನಡೆದಿದೆ. ರಾತ್ರಿ 10:10 ಈ ಸುಮಾರಿಗೆ ಸಪ್ಲೈ ಮಾಡೋ ವಿಚಾರಕ್ಕೆ ಇಬ್ಬರ ನಡುವೆ ಆಗಿರುವಂತಹ ಮಾರಾಮಾರಿ ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣವಲ್ಲದ ಕಾರಣ ಇಬ್ಬರು ಸಪ್ಲೈಯರ್ಗಳ ನಡುವೆ ನಡೆದಿರುವಂತಹ ಮಾರಾಮಾರಿ. ಬಹಳ ಮುಖ್ಯವಾಗಿ ಇಲ್ಲಿ ಕಿರಣ್ ಅನ್ನುವಂತಹ ವ್ಯಕ್ತಿ ಆಂಜನಪ್ಪ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಕೂಡ ಮಾಡಿದ್ದಾರೆ. ಆದರೆ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಮ್ಯಾನೇಜರ್ ಏನು ಮಾಡ್ತಾಯಿದ್ರು ಬಹಳ ಮುಖ್ಯ. ಸಪ್ಲೈಯರ್ಗಳ ನಡುವೆ ಗಲಾಟೆ ಯಾಕಾಯಿತು ಬಹಳ ಮುಖ್ಯ. ಜೊತೆಗೆ ಬಿಯರ್ ಬಾಟಲ್ ತೊಗೊಂಡು ಹಲ್ಲೆ ಮಾಡೋ ಮಟ್ಟಕ್ಕೆ ಯಾಕೆ ಹೋಯಿತು ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ನೋಡಿ, ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಸಪ್ಲೈಯರ್ಗಳ ನಡುವೆ ನಡೆದಿರುವಂತಹ ಮಾರಾಮಾರಿ. ಆಂಜನಪ್ಪ ಹಾಗೂ ಕಿರಣ್ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಬಾರ್ ಅಂದ ಸಂದರ್ಭದಲ್ಲಿ ಬಂದಂತಹ ಕಸ್ಟಮರ್ಸ್ಗಳ ನಡುವಿನ ಗಲಾಟೆಯನ್ನು ನಾವು ಗಮನಿಸಿರ್ತೀವಿ. ಬಟ್ ಇದು ಸಪ್ಲೈಯರ್ಗಳ ನಡುವೆ ಆಗಿರುವಂತಹ ಮಾರಾಮಾರಿ ಯಾವ ಕಾರಣಕ್ಕೆ ಗಲಾಟೆ ಆಯಿತು? ದಿವ್ಯಾ, ಸದ್ಯಕ್ಕೆ ನಾವು ಬಾರ್ಗಳಲ್ಲಿ ಸಪ್ಲೈ ಮಾಡೋರನ್ನ ನೋಡ್ತಾನೆ ಇರ್ತೀವಿ. ಅವರು ಕೆಲವೊಂದು ಟಿಪ್ಸ್ ಅನ್ನ ಪಡೆಯೋದಕ್ಕಾಗಿ ಈ ಒಂದು ಗಲಾಟೆ ನಡೆದಿರುವಂತದ್ದು. ಮೊದಲನೇದಾಗಿ ಇಲ್ಲಿ ಇಬ್ಬರ ತಪ್ಪು ಕೂಡ ಕಂಡು ಬರ್ತಾ ಇರುತ್ತೆ. ಸಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಮದ್ಯ ಸೇವಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಇಬ್ಬರು ಕೂಡ ಈ ಒಂದು ಬಾರ್ನಲ್ಲಿ ಸಪ್ಲೈಯರ್ ಆಗಿ ಅನೇಕ ವರ್ಷಗಳಿಂದ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಆಗಾಗ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಇಬ್ಬರ ನಡುವೆ ಕಿರಿಕ್ ಆಗ್ತಾ ಇರುತ್ತೆ. ನಿನ್ನೆ ಕೂಡ ಸಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಈ ಇಬ್ಬರ ನಡುವೆ ಜಗಳ ಕೂಡ ಆರಂಭ ಆಗುತ್ತೆ. ಜಗಳ ಆರಂಭವಾದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆನೂ ಕೂಡ ಆಂಜನಪ್ಪ ಮತ್ತು ಕಿರಣ್ ಏನಿದ್ದಾರೆ ಇವರಿಬ್ಬರನ್ನು ಕೂಡ ಅವಾಚ್ಯ ಶಬ್ದಗಳಿಂದ ಮೊದಲೇದಾಗಿ ನಿಂದಿಸ್ಕೊಳ್ತಾರೆ ಒಬ್ರಿಗೊಬ್ರು. ಇನ್ನು ಕಿರಣ್ ಏನ್ ಮಾಡ್ತಾನೆ, ಆಂಜನಪ್ಪ ಮೇಲೆ ಹಲ್ಲೆ ಮಾಡ್ತಾನೆ. ಬಿಯರ್ ಬಾಟಲ್ ನಿಂದ ಹೊಡೆದು ಸಪ್ಲೈಯರ್ ಕಿರಣ್ ಈಗ ಹಲ್ಲೆ ಮಾಡಿರುವಂತದ್ದು. ಪ್ರೇಮವಾರನ್ ರೆಸ್ಟೋರೆಂಟ್ ನಲ್ಲಿ ಘಟನೆ ಕೂಡ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವ ಕೂಡ ಆಗುತ್ತೆ. ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಾರೆ ಆಂಜನಪ್ಪರನ್ನ. ಆದ್ರೆ ಇಬ್ರು ಮಧ್ಯದ ಅಮಲಿನಲ್ಲಿ ಒಂದು ಗಲಾಟೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈ ಸಂಬಂಧ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇನ್ನು ಈ ಕಿರಣ್ ಏನಿದಾನಲ್ಲ, ಇದರ ಮೇಲೆ ಹಲ್ಲೆ ಮಾಡಿ ಈಗ ಎಸ್ಕೇಪ್ ಕೂಡ ಆಗಿದ್ದಾನೆ. ಘಟನೆಯಲ್ಲಿ ಕಿರಣ್ಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಆದ್ರೂ ಕೂಡ ಸ್ಥಳದಿಂದ ಎಸ್ಕೇಪ್ ಆಗಿರುವಂತದ್ದು. ಆತನಿಗೂ ಕೂಡ ಪೊಲೀಸರು ವಲಯ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಆ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡಿರೋದು ಕೇವಲ ಟಿಪ್ಸ್ ವಿಷಯಕ್ಕಾಗಿ ಈ ರೀತಿಯಾಗಿ ಗಲಾಟೆ ಮಾಡಿಕೊಂಡು ರಕ್ತಗಾಯ ಆಗುವಂತಹ ನಿಟ್ಟಿನಲ್ಲಿ ಕೂಡ ಹೊಡೆದಾಡ್ಕೊಂಡು ಈಗ ಒಬ್ಬ ಎಸ್ಕೇಪ್ ಆದ್ರೆ ಮತ್ತೊಬ್ಬ ಏನು ಆಂಜನಪ್ಪ ಏನಿದ್ದಾರೆ ಆತ ಆಸ್ಪತ್ರೆ ಸೇರಿರುವಂತದ್ದು. ಕಿರಣ್ ಈಗ ಎಸ್ಕೇಪ್ ಆಗಿರುವಂತದ್ದು. ಕಿರಣ್ಗಾಗಿ ಪೊಲೀಸರು ಕೂಡ ವಲಯ ನಡೆಸಿರುವಂತದ್ದು. ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.